ರಾಹುಲ್ ಚೆನ್ನೈಲಿದ್ರು ಹೊಲಕ್ ಹತ್ರನೇ ಇರೋ ಊರ್ನಲ್ಲಿದ್ದಾನಲ್ವಾ, ಆ ಊರ ವಿಷಯ ಮಾತಾಡ್ತಿದ್ದೆ. ಫೋನ್ ಕೊಡು. ಕೊಡು ತೇಜ. ರಾಹುಲ್. ಹಾ ಮೇಡಮ್. ಅವಾಗ ನೀನು ಮಧ್ಯದಲ್ಲೇ ಫೋನ್ ಕಟ್ ಮಾಡಿಬಿಟ್ಟೆ ಅಲ್ವಾ? ನಿನಗೊಂದು ವಿಷಯ ಹೇಳೋದನ್ನ ಮತ್ಬಿಟ್ಟಿದೆ. ನವ್ಯನಿಗೆ ಒಂದು ಸಂಬಂಧ ನೋಡಿದ್ದೀನಿ. ನಿಜವಾಗ್ಲೂನಾ? ಹಾಗಾದ್ರೆ ನವ್ಯಾಗ್ ಮದ್ವೆ ಮಾಡ್ತಿದ್ದೀರಾ ಅಂತಾಯ್ತು. ಈ ಗುಡ್ ನ್ಯೂಸ್ನ ಕೇಳಿ ನನಗಂತೂ ತುಂಬಾನೇ ಖುಷಿ ಆಗ್ತಿದೆ. ಮದ್ವೆಗೆ ನೀನು ಬರ್ತಾ ಇದೀಯಲ್ಲ? ನಾನಾ? ಅದು ಮೇಡಮ್, ಇಲ್ಲಿ ನನ್ನ ಅವಶ್ಯಕತೆ ತುಂಬಾ ಇದೆ ಮೇಡಮ್. ತುಂಬಾನೇ ಕ್ರೂಷಿಯಲ್ ಟೈಮ್. ನಾನಂತೂ ಇಲ್ಲಿ ಇರಲೇಬೇಕಾಗತ್ತೆ. ಆದ್ರೆ ನೀವೆಲ್ಲ ಅಲ್ಲಿ ಇದ್ದೀರಲ್ಲ ಮೇಡಮ್, ನೀವು ಡೇಟ್ ಕನ್ಫರ್ಮ್ ಮಾಡ್ಕೊಳ್ಳಿ ಮೇಡಮ್. ಆಮೇಲೆ ನಾನು ಬಂದು ಜಾಯ್ನ್ ಆಗ್ತೀನಿ. ಸರಿ ರಾಹುಲ್, ಚೇಕಿರ್ಮ. ಅಪ್ಪ, ಏನಾಯ್ತಪ್ಪ? ಏನೂ ಇಲ್ಲಪ್ಪ. ಏನೂ ಇಲ್ಲ ಅಂದ್ರೆ ಏನಪ್ಪ? ತಂಗಿ ಮದುವೆ ವಿಷಯ ಮಾತಾಡ್ತಾ ಇದ್ರು. ತಂದೆಯಾಗಿ ನೀವು ಸಂತೋಷ ಪಡದೆ ಅಲ್ಲಿಂದ ಬೇಜಾರಲ್ಲಿ ಎದ್ದು ಬಂದ್ರಿ. ಇಲ್ಲಿ ಒಬ್ಬರು ನಿಂತ್ಕೊಂಡು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದೀರಾ. ಏನಾಯ್ತಪ್ಪ? ಮಗಳ ಮದುವೆ ಅಂದಾಗ ತಾತಯ್ಯ ನೆನಪಾದ್ರ? ಇಲ್ಲ ಕಣೋ. ನವ್ಯ ಮದುವೆ ವಿಷಯ ಮಾತಾಡ್ತಿರ್ಬೇಕಾದ್ರೆ ಇದೇ ವಯಸ್ಸಲ್ಲಿರೋ ನನ್ನ ಸ್ನೇಹಿತನ ಮಗಳು ನೆನಪಾದ್ಲು ಕಣೋ. ನವ್ಯಾಗೆ ಸಂಬಂಧ ನೋಡೋದಕ್ಕೆ ನಿಮ್ಮಮ್ಮ ಇದ್ದಾಳೆ. ಜೋರಾಗಿ ಮದುವೆ ನಡೆಸೋದಕ್ಕೆ ಬೇಕಾದಷ್ಟು ಆಸ್ತಿ ಇದೆ. ಆದ್ರೆ ನನ್ನ ಸ್ನೇಹಿತನ ಮಗಳಿಗೆ ಯಾರಿದ್ದಾರೋ? ಅಮ್ಮ ಇಲ್ಲ, ಅಪ್ಪ ಎಲ್ಲಿದ್ದಾನೋ ಗೊತ್ತಿಲ್ಲ. ನೋಡ್ಕೊಳ್ಳೋದಕ್ಕೆ ಅವಳ ಅತ್ತೆ ಮಾವ ಇದ್ರು ಹೇಗ್ ನೋಡ್ಕೋತಿದ್ದಾರೋ ಗೊತ್ತಿಲ್ಲ. ಎಷ್ಟಾದ್ರೂ ಅವ್ರ ಅಪ್ಪ ಅಮ್ಮ ಆಗೋಕ್ಕಾಗಲ್ವಲ್ಲೋ. ಅಲ್ಲಿನ ವಿಷಯ ಏನೂ ಗೊತ್ತಿಲ್ಲದಿರೋದಕ್ಕೆ ಒಳ್ಳೇದಾಯ್ತು. ಸರಸು ನಮ್ಮ ಮನೆಯಿಂದ ಹೊರಗಡೆ ಹಾಕಿದಾರಂತ ಗೊತ್ತಾದ್ರೆ ಇನ್ನೆಷ್ಟು ನೋನ್ಕೋತಾರೋ. ನೀವಿಷ್ಟು ನೋವು ಪಡೋ ಬದಲು ಒಂದ್ಸಲ ಅಲ್ಲಿಗೆ ಹೋಗಿ ಬರ್ಬೋದಲ್ವಪ್ಪ? ಚಿಕ್ಕವರಿದ್ದಾಗಿಂದ ಅವರನ್ನ ನೀವೇ ನೋಡ್ಕೋಬೇಕಾಗಿತ್ತು. ಹೋಗಿದ್ನಪ್ಪ. ನನ್ನಿಂದಾಗಿ ಅವ್ರ ಜೀವನದಲ್ಲಿ ಎಲ್ಲ ಕಳ್ಕೊಂಡೆ ಅನ್ನೋ ನೋವಲ್ಲಿರೋರು ಅವರನ್ನ ನೋಡ್ಕೊಳ್ಳೋ ಅವಕಾಶನ ಕೊಡ್ತಾರಾ? ಈಗಲೂ ಸರಸ್ವತಿನ ನಮ್ಮ ಮನೆಗೆ ಕರ್ಕೊಂಡು ಬಂದು ನಮ್ಮ ನವ್ಯ ಜೊತೆಗೆ ಒಂದೇ ಮಂಟಪದಲ್ಲಿ ಅದ್ದೂರಿಯಾಗಿ ಮದುವೆ ಮಾಡಬೇಕು ಅನ್ಕೊಂಡಿದ್ದೀನಿ. ಆಗ್ಲಾದ್ರೂ ನನ್ನಿಂದಾಗಿರೋ ತಪ್ಪಿಗೆ ಸ್ವಲ್ಪ ಆದ್ರೂ ಪ್ರಾಯಶ್ಚಿತ್ತ ಮಾಡ್ಕೊಂಡು ಹಾಗಾಗ್ತಿತ್ತು. ಆದ್ರೆ ಅದು ನಡೆಯುತ್ತಾ? ಅಂತ ಅದೃಷ್ಟ ನನಗಿದ್ಯಾ? ನನ್ ಕೈ ಎಲ್ಲ ಬಿದ್ದು ಹೋಗ್ತಿದೆ. ಸರ್ಸು, ಅಮ್ಮ, ಅಮ್ಮ,
ಎಷ್ಟೇ ಆದ್ರೂ ಸೋದ್ರತೆ ಅವಳೇ ಈ ಕೆಲಸ ಮಾಡ್ಬೇಕು. ಆದ್ರೆ ಇಬ್ರನ್ನು ಮನೆಯಿಂದ ಹೊರಗೆ ಹಾಕ್ದವಳು ಈಗ ಚಿನ್ನಿ ದೊಡ್ಡ ಹುಡುಗಿ ಆದ್ಲು ಅಂದ್ರೆ ಬರ್ತಾಳೆ ಅನ್ಸುತ್ತಾ? ಸರ್ಸು ನಾನಿಲ್ವಾ ಅತ್ತೆ ಅಂತೀಯ, ನಾನೇ ಚಿನ್ನಿನ ಕೂರಿಸ್ತೀನಿ. ಇದನ್ನೆಲ್ಲ ಸೋದ್ರತೆ ಮಾಡಿದ್ರೇನೆ ಒಳ್ಳೇದು. ಅಲ್ಲ ಅತ್ತೆ, ಸರ್ಸು ಕರಿಯಕ್ ಹೋದ್ರೆ ಅವಳು ಏನ್ ಮಾತಾಡ್ತಾಳೋ ಏನೋ ಅಂತ ಯೋಚಿಸ್ತಿದ್ದೀನಿ. ಅಮ್ಮೋ ಅಮ್ಮ ಅಮ್ಮ, ಏನೇ? ಆ ದೇವ್ರು ನನ್ ಪ್ರಾರ್ಥನೆ ಕೇಳಿಸ್ಕೊಂಡ್ಬಿಟ್ಟ. ಅಲ್ಲಿ ನೋಡು, ಅವಳು ಬರ್ತಾ ಇದ್ದಾಳೆ. ಇವಳು ಯಾಕೆ ಮತ್ತೆ ಬರ್ತವಳೆ? ಏ ಸುಮ್ನೆರಮ್ಮ, ಯಾಕ್ ಬಂದ್ಲು ಏನು ಎತ್ತ ಅಂತ ಏನು ಕೇಳ್ದೆ. ಅವಳನ್ನ ಇಲ್ಲೇ ಇರು ಅಂತ ಹೇಳ್ಬಿಡು. ಪಾತ್ರೆ ತೊಳ್ದು ಬಟ್ಟೆ ಒಗ್ದು ನನ್ ಕೈ ಕಾಲ್ಗಳೆಲ್ಲ ಹೇಗ್ ಬಿದ್ದು ಹೋಗಿದೆ ಅಂತ ನೋಡು. ಹೊರಗ್ ಹಾಕಿದ್ಮೇಲೂ ಮತ್ತೆ ಬರ್ತಾವಳೆ ಅಂದ್ರೆ ಅವಳಿಗೇನೋ ಅವಶ್ಯಕತೆ ಇರ್ಬೇಕು. ಇಲ್ ನೋಡು, ನೀನ್ ಕೆಲ್ಸಕ್ ಭಯ ಪಟ್ಟು ಅವಳ ಹತ್ರ ಬೇಡ್ಕೊಳಕ್ ಹೋಗ್ಬೇಡ. ಅವಳಾಗವಳೆ ನನ್ ಕಾಲಕ್ ಬಿದ್ದು ಮನೆ ಒಳಗ್ ಸೇರ್ಸ್ಕೊ ಅನ್ನೋ ತನಕ ನಾನ್ ಅವಳನ್ನ ಮಾತ್ರ ಕರಿಯಲ್ಲ. ಇಲ್ ನೋಡು, ಇದನ್ನೇ ಬೇಡ ಅಂದಿದ್ದು. ಬೇಕು ಅಂದ್ರೆ ನಾನೇ ನಿನ್ ಕಾಲಿಗೆ ಬೀಳ್ತೀನಿ. ಒಂದು ಮಿಕ್ಸಿ, ಒಂದು ಗ್ರೈಂಡರು, ಒಂದು ವಾಷಿಂಗ್ ಮಿಷಿನು, ವ್ಯಾಕ್ಯೂಮ್ ಕ್ಲೀನರು, ಆಲ್ ಇನ್ ಒನ್ ಅಮ್ಮ ಅವಳು. ಅದನ್ ಮಾತ್ರ ಮರಿಬೇಡ. ನಿನ್ ಹಠ ಬಿಟ್ಬಿಡಮ್ಮ. ಏ ನೀನ್ ಬಾಯ್ ಮುಚ್ಚು. ಇಲ್ಬಾ, ಅವಳನ್ನ ನೋಡ್ದಿರೋ ಹಾಗೆ ಇರು. ನಡಿ. ಮತ್ತೆ ಏನಕ್ ಬಂದಿದ್ದು? ನಿಮ್ಮಪ್ಪ ಸಂಪಾದನೆ ಮಾಡಿಟ್ಟಿರೋ ಆಸ್ತಿ ಏನಾದ್ರೂ ಇದ್ರೆ ಮೂಟೆ ಕೊಟ್ಕೊಂಡ್ ತಗೊಂಡ್ ಹೋಗೋಣ ಅಂತ ಬಂದ್ಯಾ? ಏನು ಮನೆಯಿಂದ ಹೊರ ಕಳ್ಸಿದ್ರು ನಾನ್ ಇಲ್ಲೇ ಇರ್ತೀನಿ ಅಂತ ಬೇಡ್ಕೊಳಕ್ ಬಂದಿರ್ಬೇಕಮ್ಮ. ಇಲ್ಲೇ ಇರ್ಬೇಕು ಅಂತ ಬಂದ್ರೆ ನಾನೇನೇ ಹೇಳಿದ್ರು ನಾಯಿ ತರ ತಲೆ ಅಲ್ಲಾಡ್ಸ್ಕೊಂಡ್ ಬಿದ್ದಿರ್ಬೇಕು. ಊರೆಲ್ಲ ಅಲ್ಲಿ ಇಲ್ಲಿ ಅಂತ ತಿರ್ಗಾಡೋದನ್ ಬಿಟ್ಟು ಮನೆ ಹತ್ರನೇ ಸಾಯ್ಬೇಕು. ಕೊಟ್ರೆ ತಿನ್ಬೇಕು, ಬೈದ್ರೆ ಬೈಸ್ಕೋಬೇಕು. ಹೇಳಿದ ಕೆಲ್ಸನ ಬಾಯ್ ಮುಚ್ಕೊಂಡ್ ಮಾಡ್ಬೇಕು. ನಾಗಮಣಿ ಮನೇಲಿ ಇರ್ಬೇಕು ಅಂದ್ಕೊಂಡ್ರೆ ತಗ್ಗಿ ಬಗ್ಗಿ ಇರ್ಬೇಕು. ನಾನಿಲ್ಲಿ ಇರೋದಕ್ ಬಂದಿಲ್ಲ ಅತ್ತೆ. ನಿಮ್ಮನ್ನೇ ನಮ್ಮನೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಿನ್ ಮಾತಿನ ಅರ್ಥ ಏನು? ನಾನ್ ನಮ್ಮನ್ನೇ ನಿನ್ ಮನೆಗ್ ಬಂದು ಕೆಲ್ಸ ಮಾಡು ಅಂತ ಕರಿಯೋಕ್ ಬಂದ್ಯಾ? ಎಷ್ಟು ಧೈರ್ಯನೇ ನಿನಗೆ? ಈ ನಾಗಮಣಿ ನಿನ್ ಮನೆಗ್ ಬರ್ಬೇಕಾ? ಅಷ್ಟೊಂದು ಸೊಕ್ಕು ಬಂತೇನೆ ನಿನಗೆ? ಅಯ್ಯೋ, ನಾನು ಹಾಗೆ ಹೇಳಿಲ್ಲ ಅತ್ತೆ. ಎಷ್ಟು ಬೇಡ ಅನ್ಕೊಂಡ್ರು ನಾವು ದೂರದವ್ರು ಆಗಲ್ಲ ಅಲ್ವಾ? ಅದು ನಮ್ಮ ಚಿನ್ನಿ ದೊಡ್ಡೋಳಾದ್ಲು ಅಂತ ಹೇಳೋಕ್ ಬಂದೆ ಅತ್ತೆ. ಅಯ್ಯೋ, ಅಂದ್ರೆ ಇವಳು ಇಲ್ಲಿಗೆ ಬರೋ ಚಾನ್ಸೇ ಇಲ್ಲ ಅಂತ ಆಯ್ತು. ಸೋದ್ರತೆನೇ ಚಾಪೆ ಮೇಲೆ ಕೂರಿಸ್ಬೇಕು ಅಂತ ಎಲ್ರೂ ಹೇಳ್ತಿದ್ದಾರೆ. ಇಂಥ ಸಮಯದಲ್ಲಿ ನಮ್ಮವರು ಅಂತ ನಿಮ್ಮನ್ ಬಿಟ್ರೆ ನಂಗೆ ಯಾರಿದಾರತ್ತೆ? ನಿಮ್ ಕೈಯಿಂದಾನೇ ಎಲ್ಲ ನಡಿಬೇಕು ಅಂತ ಕೇಳ್ಕೊಳಕ್ ಬಂದೆ. ಬನ್ನಿ ಅತ್ತೆ. ಹಾಗಂತ ಈಗ ನಾನ್ ಬೇಕಾಯ್ತಾ ನಿನಗೆ? ನಿನಗ್ ಊರ್ ತುಂಬಾ ನೆಂಟ್ರಿದಾರಲ್ವೇನೆ? ಅವ್ರನ್ನೆಲ್ಲ ಕರ್ಸ್ಕೊಂಡು ಗುಡ್ಲು ಕೂರ್ಸೋ ಕಾರ್ಯ ಮಾಡೋದ್ ಬಿಟ್ಟು ನನ್ ಮನೆಗ್ ಯಾಕೆ ಬಂದೆ? ಹಾಗನ್ಬೇಡಿ ಅತ್ತೆ. ಯಾರೇ ಇದ್ರೂ ನಮ್ಮವ್ರೇ ನಮಗ್ ಬೇಕು. ಎಲ್ಲ ನೀವೇ ನಿಂತ್ ನಡೆಸ್ಕೊಡ್ಬೇಕು. ಬನ್ನಿ ಅತ್ತೆ, ಹೋಗೋಣ. ನೀನೇನಾದ್ರೂ ಸಿನಿಮಾ ಕರ್ಕೊಂಡು ಹೋಗ್ತಿದ್ಯಾ? ಟಿಪ್ ಟಾಪ್ ಆಗಿ ರೆಡಿ ಆಗಿ ಬರೋದಕ್ಕೆ? ನಮ್ಮಮ್ಮ ಬರ್ಬೇಕು ಅಂದ್ರೆ ಹೀಗೆಲ್ಲ ಆಗಲ್ಲ. ಇವತ್ತಿಂದ ನೀವ್ ಹೇಳಿದನ್ನೆಲ್ಲ ಕೇಳ್ತೀನಿ ಅಂತ ನಮ್ಮಮ್ಮನ್ ಕಾಲ್ ಮೇಲ್ ಬಿದ್ದು ಬೇಡ್ಕೋಬೇಕು. ಇಲ್ಲ ಅಂದ್ರೆ ಚಾಪೆ ಮೇಲ್ ಕೂರ್ಸೋಕ್ ಮಾತ್ರ ಅಲ್ಲ, ಅವಳು ಸತ್ರೆ ಚಾಪೆ ಮೇಲ್ ಮಲಗ್ಸೋಕ್ಕೂ ಬರಲ್ಲ. ಪ್ರಭಾ,
ಕಣೆ ನಿನ್ಗೆ? ನನ್ನ ಮೇಲೆ ಕೈ ಎತ್ತತ್ಯಾ ನಿನ್ನ? ಪ್ರಭಾ ಪ್ರಭಾ ಬಾರೆ. ಕೇಳೋದಕ್ಕೆ ಯಾರೂ ಇಲ್ಲ ಅಂತ, ಸರ್ಸು ಪರವಾಗಿ ಯಾರೂ ಮಾತಾಡೋಕ್ ಬರಲ್ಲ ಅಂತ ನಿಮಗಿಷ್ಟ ಬಂದಾಗ ನಡ್ಕೋತಾ ಇದ್ದೀರಾ? ಇಷ್ಟು ದಿನಾನು ನೀವು ಈ ಅಕ್ಕ ತಂಗಿನ ಹೇಗೆ ನೋಡ್ಕೊಂಡಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಪ್ಪ ಅಮ್ಮ ಇಲ್ದಿರೋ ಹೆಣ್ಮಕ್ಳು ಆಸರೆ ಕೇಳ್ಕೊಂಡು ನಿಮ್ಮ ಹತ್ರ ಬಂದ್ರೆ ಕೆಲಸದವ್ರಿಗಿಂತ ಕೀಳಾಗಿ ನೋಡ್ಕೊಂಡಿದ್ದೀರಾ. ಎಷ್ಟು ಹಿಂಸೆ ಕೊಟ್ಟಿದ್ರು ನಿಮ್ ಮನೇಲೆ ಉಳ್ಕೊಂಡಿದ್ರು. ಆದ್ರೆ ಮಾಡದೇ ಇರೋ ತಪ್ಪಿಗೆ ಮನೆಯಿಂದ ಹೊರಗೆ ಹಾಕಿದ್ರಿ. ಇಷ್ಟೆಲ್ಲ ಮಾಡಿದ್ಮೇಲೂ ನಿಮ್ ಮನೆಗೆ ಬಂದು ತಂಗಿಗೋಸ್ಕರ ರಿಕ್ವೆಸ್ಟ್ ಮಾಡ್ತಿದ್ರೆ ಮನುಷ್ಯತ್ವನ ಇಲ್ದೇ ಇರೋ ಹಾಗೆ ನಡ್ಕೋತಾ ಇದ್ದೀರಾ. ಒಂದೇ ಒಂದ್ಸಲ ಅಲ್ಲಿಗೆ ಬಂದು ನೋಡಿ, ಸರ್ಸು ಮನೆ ಮುಂದೆ ಇಡೀ ಊರೇ ನಿಂತಿದೆ. ಆದ್ರೆ ನೀವು ಮಾತ್ರ ಇಲ್ಲ. ನೀವೇ ಬೇಕು ಅಂತ ಅವ್ರನ್ನೆಲ್ಲ ಪಕ್ಕಕ್ಕಿಟ್ಟು ನಿಮಗೋಸ್ಕರ ಇಲ್ಲಿಗೆ ಬಂದಿದ್ದಾಳೆ. ನೀವೇನಾದ್ರೂ ಅಲ್ಲಿಗೆ ಬಂದ್ರೆ ಅವಳಿಗೆ ಕೋಟಿ ಕೋಟಿ ದುಡ್ಡು ಬರುತ್ತೆ ಅಂತಲ್ಲ, ನೀವ್ ಬಂದ್ರೆ ಸಾಕು ಅಷ್ಟೇ. ಎಲ್ಲ ಶಾಸ್ತ್ರನೂ ನಿಮ್ ಕೈಯಲ್ಲೇ ಮಾಡಿಸ್ಬೇಕು ಅಂತ. ದೊಡ್ಡತನ ಅನ್ನೋದು ವಯಸ್ಸಿಂದ ಬರೋದಲ್ಲ, ದೊಡ್ಡ ಮನ್ಸಿದ್ರೇನೆ ಬರುತ್ತೆ ಅಂತ ನಿಮ್ಮನ್ನ ನೋಡಿದ್ಮೇಲೆ ಗೊತ್ತಾಗಿದ್ದು. ನಿಮಗೆ ನಿಜವಾಗ್ಲೂ ಮನ್ಸಿದ್ರೆ ಯೋಚನೆ ಮಾಡಿ. ನಿಮಗೂ ಒಬ್ಳು ಹೆಣ್ಮಗಳಿದ್ದಾಳೆ. ಒಂದು ವೇಳೆ ಇವಳಿಗೂ ಅಂತ ಪರಿಸ್ಥಿತಿ ಬಂದಿದ್ದಿದ್ರೆ ನಿಮಗೆ ಹೇಗೆ ಅನಿಸ್ತಾ ಇತ್ತು ಅಂತ ಯೋಚನೆ ಮಾಡಿ. ಇಷ್ಟೆಲ್ಲ ಹೇಳಿದ್ಮೇಲೂ ನೀವು ಹೀಗೆ ಇರ್ತೀರಾ ಅಂದ್ರೆ ಯಾರು ಬಂದ್ರು ಬರ್ದೇ ಇದ್ರು ಏನೂ ನಿಲ್ಲಲ್ಲ. ಯಾರಾದ್ರೂ ಇರ್ಲಿ ಇಲ್ದೇ ಇರ್ಲಿ, ನಡಿಬೇಕಾಗಿರೋದು ಗ್ರ್ಯಾಂಡ್ ಆಗೇ ನಡೆಯುತ್ತೆ. ಎಕ್ಸ್ಕ್ಯೂಸ್ ಮೀ, ಸರಸುಗೆ ಇಲ್ಲಿವರೆಗೂ ಯಾರು ಇಲ್ಲದೆ ಇರಬಹುದು. ಇನ್ಮೇಲೆ ನಾನು ಬಾ ಸರ್ಸು.
ನವ್ಯ, ತೇಜ, ಎಸ್ ಮ್ಯಾಮ್, ಕರೆದ್ರಿ? ನವ್ಯನ ಮದುವೆ ಸಂಬಂಧದ ಬಗ್ಗೆ ನಾನು ಹೇಳಿದ್ನಲ್ಲ, ನವ್ಯನ ನೋಡೋದಕ್ಕೆ ಈ ವಾರನೇ ಕರ್ಸೋಣ ಅಂದ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ನಾನು ಈ ವಿಷಯದ ಬಗ್ಗೆ ಎಲ್ಲರ ಹತ್ರನೂ ಮಾತಾಡ್ತಾನೇ ಇದ್ದೀನಲ್ಲ, ಒಪ್ಪಿಗೆನೋ ಅಥವಾ ಇಲ್ವೋ ಏನೊಂದು ಹೇಳ್ದೆ ಹೋದ್ರೆ ನಾನು ಏನಂತ ಅರ್ಥ ಮಾಡ್ಕೋಬೇಕು? ಇದ್ಯಾವುದೋ ಸ್ಕೂಲಿಗೆ ಸಂಬಂಧಪಟ್ಟ ವಿಷಯನೋ ಅಥವಾ ಬಿಸ್ನೆಸ್ ವಿಷಯನೋ ಅಲ್ಲ, ಹೆತ್ತ ಮಗಳ ಮದುವೆ ವಿಷಯ. ಈಗಲೂ ಕೂಡ ಮೌನವಾಗಿ ಸೀರಿಯಸ್ ಆಗಿದ್ರೆ ನಾನು ಏನ್ ತಿಳ್ಕೋಬೇಕು? ಏನಿದು ಬಾವಾ, ನಿಮ್ ಮಗಳ ಮದ್ವೆ ವಿಷಯದ ಬಗ್ಗೆ ನೀವೇನೂ ಮಾತಾಡದೇ ಇದ್ರೆ ಹೇಗೆ? ಅಷ್ಟಕ್ಕೂ ಈ ಸಂಬಂಧ ನಿಮ್ಗೆ ಇಷ್ಟ ಇದೆಯೋ ಇಲ್ವೋ? ನನಗಿಷ್ಟನೋ ಇಲ್ವಂತ ಕೇಳೋರು ಯಾರು ಅತ್ತಿಗೆಮ್ಮ? ನೋಡಿದ್ರ, ನಾನೇನಾದ್ರೂ ಅಂದ್ರೆ ಸಾಕು ಹೀಗೆ ಕೊಂಕು ಮಾತಾಡೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವ್ರ ಇಷ್ಟ ಕಷ್ಟಗಳಿಗೆ ನಾನು ಬೆಲೆ ಕೊಡದೇ ಇರೋಳಾಗಿದ್ದಿದ್ರೆ ಇವರ ಅಭಿಪ್ರಾಯನ ಕೇಳುವಂತ ಅವಶ್ಯಕತೆನೇ ನನಗಿರ್ತಿರ್ಲಿಲ್ಲ ಅಕ್ಕ. ಕನ್ಯಾದಾನಕ್ಕೆ ಮದ್ವೆ ಮಂಟಪಕ್ಕಷ್ಟೇ ಬಂದ್ರೆ ಸಾಕು ಅನ್ಕೊಂಡ್ಬಿಡ್ತಿದೆ. ನಿಜವಾಗ್ಲೂ ನನ್ನ ಇಷ್ಟಕ್ಕೆ ಬೆಲೆ ಕೊಡೋರೇ ಆಗಿದ್ರೆ ನನ್ನ ಮನ್ಸನ್ನು ಅರ್ಥ ಮಾಡ್ಕೋತಾ ಇದ್ರು ಅತ್ತಿಗೆಮ್ಮ. ಏನಿದ್ರು ಬಾಯ್ಬಿಟ್ಟು ಏನು ಅಂತ ಹೇಳಿದ್ರೆ ತಾನೆ. ಇವ್ರ ಮೌನನ ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ನನಗಿಲ್ಲ ಅಕ್ಕ. ಕಣ್ಮುಂದಿರೋ ಮನುಷ್ಯ ಪಡೋ ನೋವೇ ಅರ್ಥ ಆಗಲ್ಲ ಅಂದಮೇಲೆ ಇನ್ ನನ್ನ ಮೌನ ಹೇಗೆ ಅರ್ಥ ಆಗತ್ತೆ? ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳೋ ಮನ್ಸಿದ್ದಿದ್ರೆ ಈ ಮನೆಯಲ್ಲಿ ನನ್ನ ಮಗಳು ಮದುವೆ ನಡೆಯೋದಕ್ಕೂ ಮುಂಚೆ ನನ್ನ ಸ್ನೇಹಿತನ ಮಗಳು ಸರ್ಸು ಮದುವೆಗೆ ಏರ್ಪಾಡಾಗಿರ್ತಿತ್ತು. ಏನ್ ಮಾತಾಡ್ತಿದಾರಕ್ಕ ಇವ್ರು? ನಾವಿಲ್ಲಿ ನಮ್ಮ ಸ್ವಂತ ಮಗಳ ಮದುವೆ ಬಗ್ಗೆ ಮಾತಾಡ್ತಾ ಇದ್ರೆ ಇವ್ರು ಆ ವಿಷಯದ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಬೇರೆ ಯಾರ್ದು ಮದುವೆ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದಾರಲ್ಲ. ಯಾರು ಅಲ್ಲ ಅತ್ತಿಗೆಮ್ಮ, ನನ್ನ ಸ್ನೇಹಿತನ ಮಗಳು ನಮ್ಮಿಂದ ತನ್ನ ತಂದೆ ತಾಯಿನ ದೂರ ಮಾಡಿಕೊಂಡು ಅನ್ಯಾಯ ಆಗಿರೋ ಒಬ್ಬ ಹೆಣ್ಮಗಳು. ಒಬ್ಬ ಹೆಣ್ಮಗಳಿಗೆ ಅನ್ಯಾಯ ಮಾಡಿದ್ನಲ್ಲ ಅನ್ನೋ ಕೊರಗನ್ನ ಮನ್ಸಲ್ಲಿಟ್ಕೊಂಡು ಅದೇ ಮನ್ಸಿಂದ ನನ್ನ ಮಗಳಿಗೆ ಆಶೀರ್ವಾದ ಮಾಡಿದ್ರೆ ಅದು ಆಶೀರ್ವಾದ ಅಲ್ಲ, ಶಾಪ ಆಗತ್ತೆ. ಅಯ್ಯೋ, ಯಾವಾಗ ನೋಡಿದ್ರು ನಾವು ಅನ್ಯಾಯ ಮಾಡಿದ್ವಿ ಅಂತ ಹೇಳ್ತಾನೆ ಇರ್ತಾರಲ್ಲಕ್ಕ. ನಾವ್ ಯಾರಿಗೂ ಅನ್ಯಾಯ ಮಾಡಿಲ್ಲಕ್ಕ. ಮಾಡಿದ್ದೀವಿ, ನಾವು ಅನ್ಯಾಯ ಮಾಡಿದ್ದೀವಿ. ನಮ್ಮನ್ನ ನಾವು ಸಮರ್ಥನೆ ಮಾಡ್ಕೊಳ್ಳೋಕೋಸ್ಕರ ಮಾಡಿರೋ ತಪ್ಪನ್ನ ಸರಿ ಅನ್ಕೊಂಡ್ರೆ ಆಗಲ್ಲ. ನಾವು ಈಗ್ಲಾದ್ರೂ ಅವರಿಗೆ ನ್ಯಾಯ ಕೊಡ್ಬೇಕಾಗಿದೆ. ಆದ್ರೆ ಆ ನ್ಯಾಯ ನಿನ್ನಿಂದ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಆಸೆ ಎಲ್ಲೋ ಒಂದ್ ಕಡೆ ಇದ್ದಿದ್ದಕ್ಕೆ ಇಷ್ಟು ವರ್ಷ ನಾನು ಮೌನವಾಗಿ ಇರ್ಬೇಕಾಯ್ತು. ಆದ್ರೆ ಈ ಜನ್ಮಕ್ಕೆ ನಿನ್ನಿಂದಾಗಿರೋ ತಪ್ಪನ್ನ ನೀನು ಒಪ್ಕೊಳ್ಳಲ್ಲ ಅನ್ನೋ ವಿಷಯ ಅರ್ಥ ಆಯ್ತು. ಇನ್ನು ಆ ಆಸೆ ಇಟ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಹೋಗ್ತೀನಿ, ಈಗಲೇ ನನ್ನ ಸ್ನೇಹಿತನ ಮಗಳ ಹತ್ರ ಹೋಗಿ ನನ್ನ ಕೈಯಿಂದಾನೇ ಅವಳ ಮದುವೆನ ಮಾಡಿಸ್ತೀನಿ. ನನ್ನಿಂದಾಗಿರೋ ಅನ್ಯಾಯಕ್ಕೆ ಸ್ವಲ್ಪ ಆದ್ರೂ ನ್ಯಾಯ ಕೊಟ್ಟು ಬರ್ತೀನಿ. ಈಗಲೇ ಅಲ್ಲಿಗೆ ಹೊರಡ್ತೀನಿ. ಗಾಬರಿ ಆಗೋದು ಬೇಡ ಅಂತ ಹೇಳಿ ಅತ್ಗೆಮ್ಮ, ನಾನು ಹೋಗ್ತಿರೋದು ಆ ಊರಿಗೆ ಮಾತ್ರ, ಆ ಮನೆಗಲ್ಲ. ನಾನು ಹೋಗ್ತಿರೋದು ಆ ಊರಿಗೆ ಮಾತ್ರ, ಆ ಮನೆಗಲ್ಲ.
ನೋಡಿದ್ಯಾ, ನಿಮ್ಮಪ್ಪನಿಗೆ ತನ್ನ ಮಗಳ ಮದ್ವೆಗಿಂತನೂ ಯಾರೋ ದಾರಿಲಿ ಹೋಗೋಳ್ ಮದ್ವೆನೇ ಹೆಚ್ಚಾಗೋಯ್ತು. ಅಂದ್ರೆ ಮ್ಯಾಮ್, ಅಪ್ಪ ತನ್ನಿಂದ ಅವ್ರಿಗೇನೋ ಅನ್ಯಾಯ ಆಗಿದೆ ಅನ್ನೋ ಫೀಲಿಂಗ್ನಲ್ಲಿದ್ದಾರೆ. ನೋ, ಆ ಮಾತು ಮಾತ್ರ ಹೇಳ್ಬೇಡ ತೇಜ. ಇಷ್ಟು ವರ್ಷ ಆದ್ರೂ ನಮ್ಮ ಗಂಡ ಹೆಂಡತಿ ಸಂಬಂಧಕ್ಕೆ ಅಡ್ಡಗೋಡೆಯಾಗಿ ನಿಂತಿರೋ ಒಂದೇ ಒಂದು ಮಾತು ಇದೇ ಮಾತು ತೇಜ. ಈ ಮಾತನ್ನ ಮಾತ್ರ ಹೇಳ್ಬೇಡ. ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೋ ಮೋಸ ಮಾಡಿ ನಾನು ಈ ಸ್ಟೇಟಸ್ ಬಂದಿಲ್ಲ ತೇಜ. ಆದ್ರೆ ಇವರು ಅದೇ ಭ್ರಮೆಲೆ ಇದ್ದು ಹೀಗ್ ಮೌನವಾಗಿದ್ರೆ ನಾನು ಏನು ಅನ್ಕೊಳ್ಳಿ? ನಾನು ಎಷ್ಟೋ ಚಿಕ್ಕ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಜೀವನ ಕೊಟ್ಟಿದ್ದೀನಿ. ಹಾಗೇನೆ ಅವರು ಕೂಡ ಅವರ ಸ್ನೇಹಿತನ ಮಗಳಿಗೆ ಅವರು ಸಹಾಯ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಏನ್ ಬೇಕಾದ್ರೂ ಮಾಡ್ಕೊಳಕ್ ಹೇಳು. ಯಾರು ಬೇಡ ಅನ್ನೋಲ್ಲ. ಅದನ್ ಬಿಟ್ಟು ಅನ್ಯಾಯ ಮಾಡಿದ್ದೀನಿ, ನ್ಯಾಯ ಕೊಡಿಸ್ಬೇಕು ಅಂತ ಅವ್ರು ಹೇಳೋ ಮಾತನ್ನ ನನ್ನಿಂದ ತಡ್ಕೊಳಕ್ಕಾಗಲ್ಲ ತೇಜ. ಈಗ ಇದ್ದಕ್ಕಿದ್ದ ಹಾಗೆ ನಮ್ಮ ಮಗಳ ಮದ್ವೆ ವಿಷಯಕ್ಕೆ ಸಂತೋಷ ಪಡ್ದೆ ಅವ್ರ ಅಭಿಪ್ರಾಯನೂ ಹೇಳ್ದೆ ಅದೆಲ್ಲಿಗೋ ಹೋಗ್ತೀನಿ ಅಂತ ಹೇಗ್ ಹೊರಟು ನಿಂತಿದ್ದಾರೆ ನೋಡು. ಆ ಊರು ಅಂದ್ರೇನೆ ನನಗೆ ಅಸಹ್ಯ. ಆ ಊರಿನ ಗಾಳಿ ತಾಕೋದು ಕೂಡ ನನಗಿಷ್ಟ ಇಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಆದ್ರೂ ಹೊರಟು ನಿಂತಿದ್ದಾರೆ ಅಂದ್ರೆ ನಾನು ಏನು ಅನ್ಕೋಬೇಕು? ಈಗ ಮದುವೆ ಮಾತುಕತೆಗೆ ಬಂದವರು ನಿಮ್ಮಪ್ಪ ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಅಂತ ಉತ್ತರ ಕೊಡ್ಬೇಕು? ಅವ್ರ ಮುಂದೆ ನಾನು ಹೇಗ್ ತಲೆ ಎತ್ತಿ ನಿಲ್ಲಿ? ನೀವಿಷ್ಟು ಟೆನ್ಷನ್ ತಗೋಬೇಡಿ ಮ್ಯಾಮ್. ಅಪ್ಪ ಏನೋ ಆವೇಶದಲ್ಲಿ ಹೇಳಿದಾರಷ್ಟೇ. ತಂಗಿ ಮದುವೆ ಡಿಸ್ಕಷನ್ಗೆ ಬರ್ದೆ ಅವ್ರು ಎಲ್ಲಿಗೆ ಹೋಗ್ತಾರೆ ಹೇಳಿ? ನಾನು ಮಾತಾಡ್ತೀನಿ. ಹೇಗಾದ್ರೂ ಅತ್ತೆ ಮನ್ಸ್ ಬದಲಾಯಿಸ್ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಸರ್ಸು, ಅರ್ಶದಕೊಂಬ್ ಎಲ್ಲಿಟ್ಟಿದ್ಯವ್ವ? ಶಾರದಾ ಚಿಕ್ಕಮ್ಮಂಗೆ ಎತ್ತಿಡಕ್ ಹೇಳಿದ್ದೀನಿ ದೊಡ್ಡಮ್ಮ. ಸರಿ ಸರಿ ಬಿಡು. ಏನವ್ವ, ಇನ್ನು ನಿಮ್ಮ ಅತ್ತೆಗೋಸ್ಕರನೇ ಕಾಯ್ತಾ ಇದ್ಯಾ? ಬರ್ತಾರೋ ಏನೋ ಅಂತ ಆಸೆಯಿಂದ ಕಾಯ್ತಿದ್ದೀನಿ. ಇಷ್ಟವಿಲ್ದಿರೋರು ಬರ್ದೇ ಇದ್ರು ನಮ್ಗೇನ್ ನಷ್ಟ ಇಲ್ಲ ಬಿಡವ್ವ. ಎಲ್ಲ ಪದ್ಧತಿ ಪ್ರಕಾರ ನಡೀಲಿ ಅಂತ ಹೇಳೋ ನೀವೇ ಹೀಗ್ ಮಾತಾಡ್ತಿದ್ದೀರಾ ದೊಡ್ಡಮ್ಮ. ಹಾ, ನಿನ್ಗಂದ್ರೆ ವಟ ವಟ ಅನ್ನೋಕ್ ಒಬ್ಳ ಅತ್ತೆ ಇದ್ದಾಳೆ. ಯಾರು ಇಲ್ದಿರೋರು ಏನ್ ಮಾಡ್ತಾರೆ ಹೇಳು? ಶಾಸ್ತ್ರಕ್ಕೋಸ್ಕರ ಅರ್ಶನ ಕುಂಕುಮ ತರ್ಬೋದು, ಅತ್ತೆ ಮಾವನ್ ಎಲ್ಲಿಂದ ತರದ್ ಹೇಳು? ಏನಾಗಲ್ಲ ಬಿಡೆ. ಅದೇನ್ ದೊಡ್ಡಮ್ಮ ಹಾಗನ್ಬಿಟ್ಟೆ? ತೆಂಗಿನ ಗರಿ ತಂದು ಹೊಸಗೆ ಹಾಕಕ್ಕಾದ್ರೂ ಸೋದ್ರ ಮಾವ ಬರ್ಬಾರ್ದ? ಸೋದ್ರ ಮಾವ ಇಲ್ದೆ ಹೋದ್ರು ಭಾವನಾದ್ರೂ ಬೇಕಲ್ವಾ? ಅವ್ರಿಬ್ರು ಊರಲ್ಲಿಲ್ಲ ಅತ್ತೆ, ಏನ್ ಮಾಡ್ಲಿ? ರಾಹುಲ್ ಅವ್ರೆ, ಇದೇನ್ ನೀವ್ ತಗೊಂಡ್ ಬರ್ತಿದ್ದೀರಾ? ಅಯ್ಯೋ, ಹಿಂಗ್ ಯಾರಂದ್ರೆ ಅವ್ರು ತಗೊಂಡ್ ಬರಂಗಿಲ್ಲಪ್ಪ, ವರ್ಷಲಿರೋರೇ ತರ್ಬೇಕು. ಹಾಗಾದ್ರೆ ನೀವೆಲ್ಲರೂ ವರ್ಷಲಿರೋರೇನಾ? ಇಲ್ಲಿ ಇಷ್ಟೆಲ್ಲ ಜನರು ಬಂದು ಒಬ್ಬೊಬ್ರು ಒಂದೊಂದು ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ಒಳ್ಳೆ ಕೆಲ್ಸಕ್ಕೋಸ್ಕರ ಮುಂದೆ ಬಂದು ನಿಂತಿರೋ ಪ್ರತಿಯೊಬ್ರು ವರ್ಷಲಿರೋರು ಅಂತ ನೆನ್ಕೊಡಿ. ನಾವೇನ್ ಅನ್ಕೋತೀವೋ ಅದೇ ಮನ್ಸಲ್ಲಿ ಉಳ್ಕೊಂಡ್ಬಿಡುತ್ತೆ. ಒಂದ್ಸಲ ವರ್ಷೆ ಅನ್ಕೊಂಡ್ರೆ ಅದೇ ವರ್ಷೆ ಆಗಿ ಹೋಗುತ್ತೆ. ನಾನು ಚಿನ್ನಿಗೆ ಭಾವ ಅಂತ ನಾನು ಅನಂತ ಅವ್ರ ಜೊತೆ ಹೋಗಿ ಎಲ್ಲ ಕೆಲಸನ ನೋಡ್ಕೋತೀನಿ. ಮಿಕ್ಕಿದ ಕೆಲಸ ನೀವು ನೋಡ್ಕೊಳ್ಳಿ. ಇನ್ನೇನ್ ಯೋಚನೆ ಮಾಡೋದ್ ಬೇಡ. ಪಟ್ನು ದುಡ್ಗಾದ್ರು ದುಡ್ಡಿರೋನಾದ್ರು ನಮ್ ಜೊತೆ ನಿಂತಿದ್ದಾನೆ. ಬಂಧುಗಳು ಬಂದಿಲ್ಲ ಅಂದ್ರೆ ಏನು? ನೀನ್ ಬಂದಿದ್ಯಲ್ಲ, ನೀನ್ ಕೆಲ್ಸ ಮಾಡಪ್ಪ. ಥ್ಯಾಂಕ್ ಯು ದೊಡ್ಡತ್ತೆ. ದೊಡ್ಡತ್ತೆ, ನೀವ್ ನಮ್ ಚಿನ್ನಿಗೆ ದೊಡ್ಡಮ್ಮ ಆದ್ರೆ ನನಗ್ ದೊಡ್ಡತ್ತೇನೆ ತಾನೆ? ಜಾಡ ನೋಡಿದ್ಯೇನೆ. ಎಲ್ಲ ಇದೆ, ಆದ್ರೆ ಆ ಬಿಳಿ ಬಟ್ಟೆನೆ ಕಾಣ್ತಿಲ್ವಲ್ಲ. ಸರ್ಸು, 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 ಎಲ್ಲಿದ್ಯವ್ವ? ಸರ್ಸು, ಎಲ್ಲಿದ್ಯಾ? ಸರ್ಸು, ಬರ್ತಿದ್ದೀನಿ ದೊಡ್ಡಮ್ಮ. ಹುಡ್ಗಿಗೆ ಒತ್ಸಕ್ಕೆ ಬಟ್ಟೆ ಏನಾದ್ರೂ ಇದ್ಯಾ? ಬಿಳಿ ಬಟ್ಟೆ ಆದ್ರೆ ಚೆನ್ನಾಗಿರುತ್ತೆ. ನೋಡ್ತೀನಿ ದೊಡ್ಡಮ್ಮ. ಬೇಗ ತಗೊಂಬ ಹೋಗು.
ಸರ್ಸು ಹೆಂಗಿದೆ ನಮ್ ಚಾಪೆ? ನೀವ್ ಚೆನ್ನಾಗಿ ಬೀಸ್ತೀರಾ ಬಿಡಿ ರಾಹುಲ್ ಅವರೇ. ಹಾ ಏನೇನೇನು? ಅದೇ ಚಾಪೆ ವಿಷಯ ಕೊಟ್ ಬನ್ನಿ. ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಸರ್ಸು ನಿನಗ್ ಮಾಡ್ತೀನಿರು. ದೊಡ್ಡತ್ತೆ ಬಂದೆ ತಂದೇನಪ್ಪ ಅದನ್ನ? ತಂದೆ ತಗೊಳ್ಳಿ. ಕೊಡು. ಚೆನ್ನಾಗೆ ತಂದಿದ್ಯಪ್ಪ. ನನ್ನ ಆಯಸ್ಸು ಇಟ್ಕೊಂಡು 100 ವರ್ಷ ಚೆನ್ನಾಗಿರ್ ಮಗ್ನೆ. ಅಲ್ಲೇ ಇರಪ್ಪ, ಗಂಡ್ಮಕ್ಳು ಬರ್ಬಾರ್ದು, ಅಲ್ಲೇ ಇರು, ಸರಿನಾ? ಓಕೆ, ಸಾರಿ. ತುಂಬಾ ಕಷ್ಟಪಟ್ಟಿದ್ದೀರಾ ಅಲ್ವಾ? ಅದೇ ನಾನ್ ಚೆನ್ನಾಗಿ ಗಾಳಿ ಬೀಸ್ತೀನಲ್ಲ, ಅದೇ ಚಾಪೆ. ಚಿನ್ನಿ, ಸರಿಯಾಗಿ ಕೂತ್ಕೊಳ್ಳಮ್ಮ. ನಾಚಿಕೆ ಪಡಕ್ ಕೂಡ ಗೊತ್ತಾಗ್ದಿರೋ ಮಗು. ಪಾಪ ಪುಣ್ಯ ತಿಳಿದಿರೋ ನಾಗಮಣಿ ಇದ್ದಾಳಲ್ಲ, ಹೆಣ್ಣಾಗುಟ್ಟಿರೋದಕ್ಕೆ ಅವಳಿಗಾಗ್ಬೇಕು ನಾಚಿಕೆ. ಇವಳಿಗೆ ಯಾಕೆ ನನ್ ಬಂಗಾರ? ಸರ್ಸು ಅಳ್ತಿದ್ಯಾ? ಇಷ್ಟು ವರ್ಷ ಚಿನ್ನಿ ಚಿಕ್ಕ ಹುಡುಗಿ ಆಗಿದ್ಲು ದೊಡ್ಡಮ್ಮ. ಇನ್ ಮುಂದೆ ಅಮ್ಮನ ಹಾಗೆ ಕಾಪಾಡ್ಬೇಕು. ಭಯ ಆಗ್ತಿದೆ. ಅಯ್ಯೋ ಹುಚ್ಚುಡ್ಗಿ, ನಿನ್ ತಂಗಿನ ನಾವು ಊರಲ್ಲಿರೋರೆಲ್ಲ ನೋಡ್ಕೋತೀವಿ. ಯಾವ ರೀತಿ ಇರ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ. ನೀನ್ ಅಳು ನಿಲ್ಸು. ದೊಡ್ಡತೆ, ನೀನ್ ಯಾಕಪ್ಪ ಇಲ್ಲಿಗೆ ಬಂದೆ? ನಾನು ಕೂಡ ಅಕ್ಷತೆ ಹಾಕೋಣ ಅಂತ ಬಂದೆ ಅತ್ತೆ. ಹೌದಾ? ಗಂಡಸ್ರೆಲ್ಲ ಹಾಕೋ ಹಾಗಿಲ್ಲ, ಹೋಗು. ಕೆಲ್ಸ ಮುಗೀತಲ್ಲ, ಹಾಕ್ಬಾರ್ದು. ಇಷ್ಟೆಲ್ಲ ಹೇಳಿದ್ಮೇಲೂ ನೀವು ಹೀಗೆ ಇರ್ತೀರಾ ಅಂದ್ರೆ ಯಾರು ಬಂದ್ರು ಬರ್ದೇ ಇದ್ರು ಏನೂ ನಿಲ್ಲಲ್ಲ. ಯಾರಾದ್ರೂ ಇರ್ಲಿ ಇಲ್ದೇ ಇರ್ಲಿ, ನಡಿಬೇಕಾಗಿರೋದು ಗ್ರ್ಯಾಂಡ್ ಆಗೇ ನಡೆಯುತ್ತೆ.
ಸರಸುಗೆ ಇಲ್ಲಿವರೆಗೂ ಯಾರು ಇಲ್ಲದೆ ಇರಬಹುದು. ಇನ್ಮೇಲೆ ನಾನಿರ್ತೀನಿ. ವಿಡಿಯೋ ಮಾಡೋಕ್ಕೂ ಮುಖ ಕೆಲ್ಸಕ್ಕೆ ಬರ್ತಿರೋ ಹಾಗೆ ಮಾಡ್ಬಿಟ್ಟ. ಎಷ್ಟು ಮೇಕಪ್ ಮಾಡ್ಕೊಂಡ್ರು ಮಂಗನ್ ಥರನೇ ಇದೆ ಮುಖ. ಕೇಳಿಸ್ತಿದ್ಯಾ? ಅವಳಿಗೆ ಶಾಸ್ತ್ರ ಮಾಡ್ತಿರ್ತಾರೆ. ಅವಳಿಗೀಗ ತಾತಯ್ಯನ್ ಮೊಮ್ಮಗ ಇದ್ದಾನೆ, ಜೊತೆಗೆ ಊರಲ್ಲಿರೋರೆಲ್ಲರೂ ಅವಳ ಮನೆ ಮುಂದೆನೇ ಇರ್ತಾರೆ. ನೀನ್ ಬಂದ್ರೆಷ್ಟು ಬಿಟ್ರೆಷ್ಟು ಅಂತ ಅನ್ಕೊಂಡಿರ್ತಾಳೆ. ಅಬ್ಬೋ, ಪ್ರಾಣ ಹೋಗ್ತಾ ಇದೆ ಇಲ್ಲಿ. ಎಷ್ಟು ಪೊಗ್ರು ಅವಳಿಗೆ. ಈ ಮನೆ ಕೆಲ್ಸ ಎಲ್ಲ ತಪ್ಪು ಹೋಯ್ತಲ್ಲ, ಪೀಡೆ ಕಳಿತು ಅಂತ ಅಂದ್ಕೊಂಡಿರ್ತಾಳೆ. ಅವಳು ಇಲ್ದೆ ಹೋದ್ರೆ ಕೆಲ್ಸ ಮಾಡೋಕಾಗ್ದೆ ನಾವು ಅವಳ ಕಾಲ್ ಹಿಡ್ದು ಕರಿತೀವಿ ಅನ್ಕೊಂಡಿರ್ತಾಳೆ. ಮನೆಗ್ ಬಾ ಅಂದ್ರೂ ಬರ್ಲಿಲ್ಲ, ಅವಳ ಮನೆಗೂ ಹೋಗಕ್ಕಾಗಲ್ಲ. ಏನು ಮಾತಾಡದೆ ಮೆಣಸಿನ್ಕಾಯಿ ಬಿಡ್ಸ್ಕೊಂಡ್ ಕೂತಿದ್ಯಲ್ಲಮ್ಮ. ಏನ್ ಮಾಡೋ ಅಂತ್ಯೇ? ಅವಳನ್ ಹೇಗಾದ್ರೂ ಮಾಡಿ ಮನೆಗ್ ಬರೋ ಹಾಗೆ ಮಾಡ್ಬೇಕು ಅನ್ಕೊಂಡ್ರೆ ನೀನ್ ಇನ್ನೇನೋ ಹೇಳಿ ಕೆನ್ನೆಗೆ ಒಡ್ಸ್ಕೊಂಡ್ ಕೂತಿದ್ಯಾ. ನಿಮ್ಮಪ್ಪ ಬಂದ್ಮೇಲೆ ಏನಾಗುತ್ತೋ, ಆ ಯಜಮಾನ ಬಂದ್ರೆ ಏನಾಗುತ್ತೋ ಅಂತ ನುಂಗಕ್ಕೂ ಆಗದೆ ಉಗ್ಯಕ್ಕೂ ಆಗದಿರೋ ಅಂತ ಪರಿಸ್ಥಿತಿಯಲ್ಲಿ ಏನಾಗುತ್ತೋ ಅಂತ ಸಾಯ್ತಾ ಬಿದ್ದಿದ್ದೀನಿ. ತಿಂಗ್ಳ ಅವ್ರು ತಿನ್ನೋ ದುಡ್ಡು ಹೇಗೂ ಹೋಗುತ್ತೆ. ಎಲ್ಲಿರೋ ಅವಳು ಒಡವೆ ವಿಷಯನೂ ಹೊರಗಡೆ ಬರುತ್ತೆ. ಇವಾಗ ಹೋದ್ರೆ ಆ ಮೈ ನಡೆದಿರೋ ಹುಚ್ಚು ಹುಡುಗಿಗೆ ಒಡವೆ ಅಂತಾರೆ, ಬಟ್ಟೆಗಳಂತಾರೆ, ಫಲಹಾರ ಅಂತಾರೆ, ಹಣ್ಣು ಕಾಯಿ ಕೊಡ್ಬೇಕಂತಾರೆ. ಅವೆಲ್ಲ ನನ್ನ ಎದೆ ಮೇಲೆ ಬರುತ್ತೆ. ಮೊದ್ಲು ಆ ಸಂಭ್ರಮ ಮುಗಿಲಿ ಕಣೆ. ಅದಾದ್ಮೇಲೆ ಅವಳನ್ನ ಹೇಗ್ ಮನೆಗ್ ಕರ್ಸ್ಕೋಬೇಕು ಅಂತ ಯೋಚನೆ ಮಾಡೋಣ. ಏನೋ ಅನ್ಕೊಂಡಿದ್ನಮ್ಮ, ನಿನ್ಗೆ ಮುಂದಾಲೋಚನೆ ಚೆನ್ನಾಗೇ ಇದೆ. ಹಿಂದಾಲೋಚನೆನೇ ಇಲ್ಲ. ಸ್ವಲ್ಪ ಹಿಂದೆ ನೋಡು ಏನ್ ಮಾಡಿದ್ಯಾ ಅಂತ. ಜೋಪಾನ, ಅವಳನ್ನ ಮುಟ್ಬೇಡ. ಏನ್ ಬೇಕಂದ್ರೂ ಚಾಪೆ ಪಕ್ಕನೇ ಇಡು. ಹೊಟ್ಟೆ ತುಂಬಿರೋ ಹಾಗೆ ನೋಡ್ಕೋ. ಸರಿ ದೊಡ್ಡಮ್ಮ. ಪಟ್ನದ ರಾಜ್ಕುಮಾರ, ಇವತ್ತು ನೀನು ಕೂಡ ಇಲ್ಲ ಮಲ್ಕೊಂಡ್ಬಿಡು. ನೀವ್ ಹೇಳದ್ಮೇಲೆ ನಾನು ಇಲ್ಲ ಅಂತ ಹೇಳ್ತೀನ ದೊಡ್ಡತ್ತೆ? ನಾನೇನೋ ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಸರ್ಸು ನೋಡ್ ಸರ್ಸು, ದೊಡ್ಡತ್ತೆ ಅಂದ್ರೆ ಪರ್ಕೆ ತೋರಿಸ್ತಿರಲ್ಲ. ಚೀಚಿ, ಅನ್ನ ಕೊಟ್ಟೋರ್ಗೆ ಸುಣ್ಣ ಕೊಡಲ್ಲಪ್ಪ ಈ ದೊಡ್ಡತ್ತೆ. ಚಪ್ಲಿ ಪರ್ಕೆ ಹೊರಗಡೆ ಇಟ್ರೆ ಯಾವ ಕೆಟ್ಟ ಗಾಳಿನೂ ಒಳಗ್ ಬರಕ್ಕಿಲ್ಲಪ್ಪ. ಓಹೋ, ಹಾಗಾದ್ರೆ ಮನುಷ್ಯರು ಬರ್ಬೋದಾ? ಅದನ್ನೇನಾದ್ರೂ ತುಳ್ಕೊಂಡು ಓಡಾಡಿದ್ರೆ ಚರ್ಮ ಸುಲಿತೀನಿ ಅಷ್ಟೇ. ನೀವ್ ಒಳ್ಳೆ ನಾಗವಲಿ ತರ ಆಡ್ತಿರಲ್ಲ. ಸಾಕ್ ನಿಲ್ಸು ನಿನ್ ಬಡಾಯಿ. ಬರ್ತೀನಿ ಸರ್ಸು. ಸರಿ ದೊಡ್ಡಮ್ಮ. ಹೋಗ್ ಬರ್ತೀನೋ ದೊರೆ. ತಾತ. ಹಾ ತಾತ. ಹಲೋ ಕಂದ, ಎಲ್ಲಿದೆಯೋ? ಇಲ್ಲೇ ಸರ್ಸು ಮನೆ ಹತ್ರ ಇದೀನಿ ತಾತ. ಇಷ್ಟೊತ್ನಲ್ಲಿ ಸರ್ಸು ಮನೇಲಿ ಏನ್ ಮಾಡ್ತಿದ್ಯಾ? ಸ್ವಲ್ಪ ಸರ್ಸುಗ್ ಫೋನ್ ಕೊಡು. ಸರಿ ತಾತ, ತಗೋ. ದೊಡ್ಡಯ್ಯ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಸರ್ಸು, ನೀನ್ ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ದೊಡ್ಡಯ್ಯ. ಹೌದು, ಇಷ್ಟು ರಾತ್ರಿಲಿ ರಾಹುಲ್ ಅಲ್ಲಿಗೆ ಬಂದಿದ್ದಾನಲ್ಲ, ಏನಾದ್ರೂ ಸಮಸ್ಯೆನಾ? ಸಮಸ್ಯೆ ಏನಿಲ್ಲ ದೊಡ್ಡಯ್ಯ, ಒಳ್ಳೆ ಸುದ್ದಿನೇ. ಏನಂತ ಒಳ್ಳೆ ಸುದ್ದಿ? ಒಳ್ಳೇದು ಅಂದ್ರೆ ಒಳ್ಳೇದಂದ್ರೆ ಒಳ್ಳೇದೇ. ಅದೇ ಸರ್ಸು, ಅದೇನ್ ಒಳ್ಳೆ ಸುದ್ದಿ ಹೇಳು.
ನೀವೇನೋ ಇಂಗ್ಲಿಷಲ್ಲಿ ಹೇಳಿದ್ರಲ್ಲ, ಹೇಳಿ. ತಾತ, ನಿನ್ ಕೊಟ್ಬಿಟ್ಲಾ? ಅವಳು ಹೇಳಲ್ವಂತ? ಅಂದ್ರೆ ಹೆಣ್ಮಕ್ಳಿಗೆ ಹೇಳೋದಕ್ಕೆ ನಾಚಿಕೆ ಅಲ್ವಾ ತಾತ? ಅವಳು ನಾಚಿಕೆ ಪಡೋವಂಥದ್ದು ಏನ್ ಮಾಡ್ದೆ ನೀನು? ತಾತ, ಚಿನ್ನಿ ಮೆಚ್ಯೂರ್ ಆಗಿದ್ದಾಳೆ ತಾತ. ಅದೇ ದೊಡ್ಡೋಳಾದ್ರು ಅಂತಾರಲ್ಲ. ಸರಿ ಬಿಡಿ ತಾತ, ನೀವೇನು ಗಾಬರಿ ಆಗ್ಬೇಡಿ. ಇಲ್ಲಿ ನಿಮ್ಮ ಮೊಮ್ಮಗ ಇವ್ರಿಗೇನು ಕಮ್ಮಿ ಆಗದಿರೋ ಹಾಗೆ ಹತ್ರದಲ್ಲೇ ಇದ್ದು ಎಲ್ಲ ನೋಡ್ಕೋತಾ ಇದ್ದೀನಿ. ನೀವು ಕೆಲಸ ಮುಗಿಸ್ಕೊಂಡು ಬನ್ನಿ. ಸರಿ ಮೊಮ್ಮಗನೆ, ಇಡ್ತೀನಿ. ಸರಿ ತಾತ. ಸರಿ ಸರ್ಸು, ನಾನು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ನಮ್ಮ 3 ಜನಕ್ಕೂ ಊಟ ತಗೊಂಡು ಬರ್ತೀನಿ. ರಾಹುಲ್ ಇರಿ. ಇಲ್ಲಿ ಅಮ್ಮ ಇದ್ದಿದ್ರೆ ಇಂಥ ಸಮಯದಲ್ಲಿ ಎಷ್ಟು ನೆಮ್ಮದಿಯಿಂದ ಇರ್ತಿದ್ನೋ. ತಂದೆ ಇದ್ದಿದ್ರೆ ಇಂಥ ಸ್ಥಿತಿಲಿ ಎಷ್ಟು ಧೈರ್ಯ ಇರ್ತಿತ್ತೋ ಅಂತ ಯಾವ ಭಾಗ್ಯನೂ ನನ್ಗಿಲ್ಲ ರಾಹುಲ್ ಅವರೇ. ಲೋಕನೇ ಗೊತ್ತಿಲ್ದಿರೋ ನನ್ನ ತಂಗಿ ದೊಡ್ಡವಳಾಗಿದ್ದಾಳೆ ಅಂದ್ರೆ ಲೋಕಕ್ಕೆಲ್ಲ ಗೊತ್ತಾಗೋ ದಿನ ಬಂದಿದೆ ಅಂತಾಯ್ತು. ಇವತ್ತಿಂದ ನನ್ನೊಬ್ಳನ್ನೇ ಅಲ್ಲ, ನನ್ನ ತಂಗಿನ ಕೂಡ ಪ್ರತಿ ಕ್ಷಣ ಕಾಪಾಡ್ಕೊಳ್ಳೋ ಕಷ್ಟ ಶುರುವಾಗಿದೆ. ನನ್ನ ತಂಗಿನ ನಾನು ಕಾಪಾಡ್ಕೋತೀನಿ ರಾಹುಲ್. ಆದ್ರೆ ಇವತ್ತು ನೀವು ನಾನಿದ್ದೀನಿ ಅಂತ ನಮ್ಮತ್ತೆ ಎದುರಿಗೆ ಧೈರ್ಯವಾಗಿ ಮಾತಾಡಿದ್ರಲ್ಲ, ನಾನೇನ್ ಮಾಡಿದ್ರು ನಿಮ್ ಋಣ ತೀರ್ಸಕ್ಕಾಗಲ್ಲ ರಾಹುಲ್. ಏಯ್ ಹುಚ್ಚ ಹುಡುಗಿ ನೀನು. ಪಟ್ಟಣದವ್ರಿಗೂ ಮನ್ಸಿರುತ್ತೆ. ಲೋಕ ಅಂದ್ರೆ ಏನು ಅಂತ ಗೊತ್ತಿಲ್ದಿರೋ ಒಂದು ಚಿಕ್ಕ ಹುಡುಗಿ ದೊಡ್ಡವಳಾದಾಗ ನನಗೆ ಲೋಕ ಅಂದ್ರೆ ಏನು ಅಂತ ಗೊತ್ತಾಯ್ತು. ಒಳ್ಳೇದು ಕೆಟ್ಟದ್ದು, ತಪ್ಪು ಒಪ್ಪು, ನನಗೀಗ ಎಲ್ಲ ಗೊತ್ತಾಯ್ತು. ನಿಮ್ಮ ಅತ್ತೆಯಿಂದ ಯಾವ ರೀತಿ ಬದುಕಬಾರ್ದು ಅನ್ನೋದು ಗೊತ್ತಾಯ್ತು. ಈಗ ಹೋದ್ರಲ್ಲ ನಮ್ಮ ದೊಡ್ಡತ್ತೆಯಿಂದ ಮನುಷ್ಯ ಹೇಗೆ ಬದುಕಬೇಕು ಅಂತ ಗೊತ್ತಾಯ್ತು. ಇವತ್ತು ನಾನು ನನ್ನ ಜೀವನದಲ್ಲಿ ಮೊದಲನೇ ಪಾಠ ಕಲ್ತಿದ್ದೀನಿ ಅಂತ ಅನಿಸ್ತಾ ಇದೆ. ಬರ್ತೀನಿ.